ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲಿಗೂ ನಮಸ್ಕಾರ. ಇವತ್ತು ನೀವು ನೋಡ್ತಿದ್ದೀರಾ ಟೆಕ್ನಿಕಲ್ ಲೋಕಿ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಲೋಕೇಶ್. ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋನ ಶುರು ಮಾಡೋಕ್ಕೂ ಮುಂಚೆ ಇವತ್ತು ಹಬ್ಬದ ಪ್ರಯುಕ್ತ ನನ್ನ ಪ್ರತಿಯೊಬ್ಬ ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ಆಯುಧ ಪೂಜೆ ಹಬ್ಬದ ಶುಭಾಶಯಗಳನ್ನ ತಿಳಿಸ್ತಾ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಿರೋ ಮೈನ್ ಮ್ಯಾಟರ್ ಬಂದ್ಬಿಟ್ಟು ಫ್ರೆಂಡ್ಸ್, ಇನ್ನೂ 2 ವರ್ಷ ಹೋದ್ರೂ ಕೂಡ ಈ ಮೊಬೈಲ್ಗೆ ಇರುವಂಥ ಕ್ರೇಜ್ ಕಮ್ಮಿ ಆಗಲ್ಲ ಅನ್ಸುತ್ತೆ. ಇವತ್ತಿಗೂ ಕೂಡ ಈ ಮೊಬೈಲ್ಗೆ ಕ್ರೇಜ್ ತುಂಬಾ ಇದೆ. ಓಕೆನಾ, ನಾನು ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡೋ ಮೊಬೈಲ್ ಬಂದ್ಬಿಟ್ಟು iQOO Z9 Pro ಅಂತ. ಓಕೆನಾ, ಈ ಒಂದು ಮೊಬೈಲ್ನ ನೀವೇನಾದರೂ ಪರ್ಚೇಸ್ ಮಾಡಬೇಕು ಅಂದ್ಕೊಂಡಿದ್ದೀರಿ ಅಂದರೆ ಕಣ್ಣು ಮುಚ್ಕೊಂಡು ತಗೊಳ್ಳಿ. ಓಕೆನಾ, ನೀವು ಈ ಒಂದು ಮೊಬೈಲ್ನ ನೀವು ಯಾವ್ದಾದ್ರು ಒಂದು 60-70 ಸಾವಿರದ ಮೊಬೈಲ್ಗೆ ಕಂಪೇರ್ ಮಾಡಿದ್ರು ಕೂಡ ತಪ್ಪಾಗಲ್ಲ. ಯಾಕೆ ಅಂತಂದರೆ ಅದರಲ್ಲಿರುವಂತಹ ಸ್ಪೆಸಿಫಿಕೇಶನ್ಸ್ಗಳು ಈ ಒಂದು iQOO Z9 Pro ಅಲ್ಲಿ ಇದೆ. ಓಕೆನಾ, ಇದು ಒಂದು ಸ್ಟ್ಯಾಂಡರ್ಡ್. ಓಕೆನಾ, ಅದಕ್ಕಿಂತ iQOO Z9 Pro ಬಿಟ್ಟರೆ ಅದಕ್ಕೆ 11-12 Pro ಕೂಡ ಇದೆ. ಓಕೆನಾ, ಅದನ್ನು ಕೂಡ ನೀವು ಪರ್ಚೇಸ್ ಮಾಡ್ಬೋದು. ಓಕೆನಾ, ಬಟ್ ಈ ಒಂದು ಬಡವರ ಬಾದಾಮಿ ಅನ್ನೋ ರೀತಿ ಈ ಒಂದು ಮೊಬೈಲ್ ತುಂಬ ಚೆನ್ನಾಗಿದೆ, iQOO Z9 Pro ಅಂತ. ಓಕೆನಾ, ನೀವು ನೋಡ್ತಾ ಇರೋದು ಡಿಸ್ಪ್ಲೇ ಮೇಲೆ. ಓಕೆನಾ ಫ್ರೆಂಡ್ಸ್, ನಾನು ಏನಕ್ಕೆ ಈ ಒಂದು ಮೊಬೈಲ್ನ ನಿಮಗೆ ಪ್ರಿಫರ್ ಮಾಡ್ತಾ ಇದ್ದೀನಿ ಅಂತ ಅಂದರೆ ಫ್ರೆಂಡ್ಸ್, ಇವಾಗ ಈ ಒಂದು ಸೇಲಿಂಗ್ ಟೈಮಲ್ಲಂತೂ ಒಳ್ಳೊಳ್ಳೆ ಸ್ಯಾಮ್ಸಂಗ್ ಮೊಬೈಲ್ಗಳು ಕೂಡ ಈಗ 30-40 ಸಾವಿರಕ್ಕೆ ಸಿಗ್ತಾ ಇದೆ. ಬಟ್ ನಾನೀಗ iQOO Z9 Proನ ಏನಕ್ಕೆ ಸಜೆಸ್ಟ್ ಮಾಡ್ತೀನಿ ಅಂತಂದರೆ, ನೀವು 60,000-70 ಸಾವಿರ ಕೊಟ್ಟು ತಗೊಳ್ಳೋ ಮೊಬೈಲಲ್ಲಿರುವಂತಹ ಪ್ರೊಸೆಸರ್ ಆಗಿರ್ಬೋದು, ಕ್ಯಾಮ್ರಾ ಆಗಿರ್ಬೋದು, ನಿಮಗೆ 30-35 ಸಾವಿರದೊಳಗೆ ಸಿಗ್ತಿದೆ ಅಂತಲೇ ನೀವು ಈ ಒಂದು ಮೊಬೈಲ್ನ ತಗೊಳ್ಳೋದ್ರೆ ತಪ್ಪೇನಿದೆ. ಅದರಿಂದಾಗಿ ನಾನು ಈ ಒಂದು ಮೊಬೈಲ್ನ ನಿಮಗೆ ಪ್ರಿಫರ್ ಮಾಡ್ತೀನಿ. ಏನಕ್ಕೆ ಈ ಮೊಬೈಲ್ನ ನಾನು ಅಷ್ಟೊಂದು ಹೊತ್ತಿ ಹೇಳ್ತಿದ್ದೀನಿ ಅಂತ ಅಂದರೆ, ಇದರಲ್ಲಿರುವಂತಹ ಪರ್ಫಾರ್ಮೆನ್ಸ್ ಅದೇ ರೀತಿ ಇದೆ. ಓಕೆನಾ, ಒಬ್ಬ ಕ್ರಿಯೇಟರ್ ಒಂದು ಮೊಬೈಲ್ ತೊಗೊಳ್ಬೇಕು ಅಂದ್ಕೊಂಡಿದ್ದೀರಾ ಅಂತಂದರೆ ನಾನು ಈ ಒಂದು ಮೊಬೈಲ್ನ ತೊಗೊಳ್ಳಿ ಅಂತ ಹೇಳ್ತೀನಿ. ಯಾವುದೋ ಒಂದು ಬೇಸಿಕ್ ನೀವು ಬೇಸಿಕ್ಕಾಗಿ ಯೂಸ್ ಮಾಡ್ತೀನಿ ಅಂದರೂ ಕೂಡ ಈ ಒಂದು ಮೊಬೈಲ್ನ ನಾನು ಪ್ರಿಫರ್ ಮಾಡ್ತೀನಿ. ಓಕೆನಾ, ಅಷ್ಟು ಒಂದು ಚೆನ್ನಾಗಿರೋದೆ ಈ ಒಂದು ಮೊಬೈಲ್. ಓಕೆನಾ, ಇದ್ರದ್ದು ಫುಲ್ ಡೀಟೇಲ್ಸ್ನ ತಿಳಿಸೋಕ್ಕೂ ಮುಂಚೆ ನೀವೇನಾದರೂ ಫಸ್ಟ್ ನಮ್ಮದು ವಿಡಿಯೋ ನೋಡ್ತಿದ್ದೀರಾ ಅಂದರೆ ಫಸ್ಟ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಓಕೆನಾ, ಬನ್ನಿ ಫ್ರೆಂಡ್ಸ್, ಮೊದಲನೇದಾಗಿ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಸರ್ವಿಸ್ ಸೆಂಟರ್ನ ಮೇನಾಗಿ ಪ್ರತಿಯೊಬ್ಬರು ಕೂಡ ಮೊಬೈಲ್ನ ತಗೊಳ್ಬೇಕಾದ್ರೆ ಯೋಚನೆ ಮಾಡ್ತೀರಾ. ಸರ್ವಿಸ್ ಸೆಂಟರ್ ಸಿಗುವಂಥ ಮೊಬೈಲ್ನ ಆದಷ್ಟು ಪರ್ಚೇಸ್ ಮಾಡಿ ಅಂತ ಕೆಲವೊಬ್ರು ಸಜೆಸ್ಟ್ ಮಾಡ್ಬೋದು. ಬಟ್ ನಾನು ಈ ಒಂದು iQOO ಒಂದು ಬ್ರ್ಯಾಂಡ್ ಏನಿದೆ, ಇದು ವಿವೋದವರ ಒಂದು ಸಬ್ ಬ್ರ್ಯಾಂಡ್ ಆಗಿರುತ್ತೆ. ಇದು ನಿಮಗೆ ಸರ್ವಿಸ್ ಸೆಂಟರ್ ಏನಾದರೂ ಬೇಕು ಅಂತಂದರೆ ನೀವು ವಿವೋದ ಒಂದು ಸರ್ವಿಸ್ ಸೆಂಟರ್ಗೆ ಹೋಗಿ ಈ ಒಂದು iQOO ಮೊಬೈಲ್ ಸರ್ವಿಸ್ನ ನೀವು ಮಾಡ್ಕೋಬೋದು. ಓಕೆನಾ ಫ್ರೆಂಡ್ಸ್, ಈ ಒಂದು ಮೊಬೈಲ್ನ ಒಂದು ಕಲರ್ ವೇರಿಯಂಟ್ ಬಂದ್ಬಿಟ್ಟು 2 ಕಲರಲ್ಲಿದೆ. ಓಕೆನಾ, ವೀಗನ್ ಲೆದರಲ್ಲೂ ಕೂಡ ಸಿಗುತ್ತೆ, ಒಂದು ರೆಡ್ ಒಂದು ಮತ್ತು ವೈಟು. ಅದೇ ಬಿಟ್ಟರೆ ನಿಮಗೆ ಗ್ಲಾಸ್ ಬ್ಯಾಕಲ್ಲಿ ಸಿಗುತ್ತೆ, ಅದು ಬ್ಲ್ಯಾಕ್ ಕಲರಲ್ಲಿ ಸಿಗ್ತಾ ಹೋಗುತ್ತೆ. ಓಕೆನಾ, ಇದು ಸ್ಟೋರೇಜ್ ವೇರಿಯಂಟ್ ಬಂದ್ಬಿಟ್ಟು 8-128 ಇದೆ, ಮತ್ತು 12 GB ರ್ಯಾಮು, 256 GB ಸ್ಟೋರೇಜು ಕೂಡ ನಿಮಗೆ ಸಿಗುತ್ತೆ. ಓಕೆನಾ, 2 ವೇರಿಯಂಟಲ್ಲಿ ಸಿಗುತ್ತೆ. ಓಕೆನಾ, ಈ ಒಂದು ಮೊಬೈಲ್ನ ಒಂದು ಡಿಸ್ಪ್ಲೇ ಸೈಜಿಗೆ ಬಂದುಬಿಟ್ಟು 6.7 ಇಂಚಿನ LTPO ಅಮೋಲೆಡ್ ಡಿಸ್ಪ್ಲೇ ನಿಮಗೆ ಸಿಗ್ತಾ ಹೋಗುತ್ತೆ. ಫುಲ್ HD ಪ್ಲಸ್ ನಿಮಗೆ ಅಮೋಲೆಡ್ ಡಿಸ್ಪ್ಲೇ ಸಿಗ್ತಾ ಹೋಗುತ್ತೆ LTPOದು. ಓಕೆನಾ, ಇದೊಂದು ಮೇನ್ ಮ್ಯಾಟ್ರು. ಮತ್ತು ಈ ಒಂದು ಮೊಬೈಲ್ನ ಒಂದು ವೆಯ್ಟ್ ಬಂದುಬಿಟ್ಟು 190 ಗ್ರಾಮ್. ಓಕೆನಾ, ತುಂಬ ಕೈಯಲ್ಲಿ ಹಿಡ್ಕೋತು ಅಂದರೆ ನಿಮಗೆ ಕೈಯಲ್ಲಿ ಹಿಡ್ಕೊಂಡಿರುವಂತಹ ಒಂದು ಫೀಲೇ ಆಗೋದಿಲ್ಲ, ಅಷ್ಟೊಂದು ಕಮ್ಮಿ ತೂಕವನ್ನು ಹೊಂದಿರುತ್ತೆ. ಮತ್ತು ಈ ಒಂದು ಮೊಬೈಲ್ನ ಒಂದು ಡಿಸ್ಪ್ಲೇ ಒಂದು ರೆಫ್ರೆಶ್ ರೇಟ್ ಬಂತು ಅಂತಂದರೆ 144 ರೆಫ್ರೆಶ್ ರೇಟ್ನ ನಿಮಗೆ ಹೊಂದಿರುವಂಥದ್ದು. ತುಂಬ ಗೇಮಿಂಗ್ ಅಂತೂ ಮಾಡಿಸಿದ್ದು. ಓಕೆನಾ, ಗೇಮ್ ಆಡಬೇಕಾದ್ರೆ ಎಷ್ಟು ಸ್ಮೂತ್ ಲೆವೆಲ್ ಎಕ್ಸ್ಪೀರಿಯನ್ಸ್ ಇರುತ್ತೆ ಅಂದರೆ ಅಷ್ಟೊಂದು ಸ್ಮೂತಾಗಿ ನಿಮಗೆ ಗೇಮ್ನ ಆಡ್ಕೋಬೋದು. ಓಕೆನಾ, ಎಲ್ಲೂ ಕೂಡ ಲ್ಯಾಗಿ ಫೀಲ್ ಹೊಡೆಯೋದಿಲ್ಲ. ಓಕೆನಾ, ಫ್ರೀ ಫೈರು ಪಬ್ಜಿ ಆಡ್ತೀರಾ ಅಂತ ನಿಮಗೆ ಒಂದು ಎಕ್ಸ್ಟ್ರೀಮ್ ಲೆವೆಲ್ ಗಂಟು ಹೋಗುತ್ತೆ. ಓಕೆನಾ, ತುಂಬ ಚೆನ್ನಾಗಿದೆ ಒಂದು ಮೊಬೈಲ್. ಓಕೆನಾ, ಇನ್ನು ಅದು ಬಿಟ್ಟರೆ ನಿಮಗೆ ಇದರಲ್ಲಿ ಬಳಸಲಾಗಿರುವಂತಹ ಪ್ರೊಸೆಸರ್ ಬಂದುಬಿಟ್ಟು ಸ್ನ್ಯಾಪ್ಡ್ರ್ಯಾಗನ್ 8 Gen 2 ಪ್ರೊಸೆಸರ್. ಓಕೆನಾ, ಟಾಪ್ ಲಾಂಚು. ಓಕೆನಾ, ನೀವು ಈ ಒಂದು ಮೊಬೈಲ್ ಪ್ರೈಸ್ ಬಂದ್ಬಿಟ್ಟು ನಿಮಗೆ 36,000. ಓಕೆನಾ, ಒಂದು 35,000-36,000 ನಿಮಗೆ ಸಿಗುತ್ತೆ. ಈ ಒಂದು ಸೇಲಿಂಗ್ ಟೈಮಲ್ಲಿ ಬಂತು ಅಂದರೆ ಬ್ಯಾಂಕ್ ಆಫರ್ ಇನ್ಕ್ಲೂಡ್ ಮಾಡ್ಕೊಂಡು ನಿಮಗೆ ಒಂದು 32,000, 33,000 ಸಿಗ್ಬೋದು. ಓಕೆನಾ, ಇದೊಂದು ಮ್ಯಾಟ್ರು ಈ ಒಂದು ಪ್ರೈಸ್ ರೇಂಜಲ್ಲಿ. ಓಕೆನಾ, ನೀವು ಒಂದು 50,000 ಮೊಬೈಲ್ಗೂ ಈ ಒಂದು ಮೊಬೈಲ್ನ ಕಂಪೇರ್ ಮಾಡ್ಬೋದು. ಓಕೆನಾ, ಕಣ್ಣು ಮುಚ್ಕೊಂಡು ನೀವು ಕಂಪೇರ್ ಮಾಡ್ಬೋದು. ಓಕೆನಾ, ಅಷ್ಟು ಒಂದು ಪ್ರೊಸೆಸರ್ ಫಾಸ್ಟ್ ಆಗಿದೆ. ಓಕೆನಾ, ಈ ಒಂದು ಟೈಮ್ನಲ್ಲಿ ಅಂದರೆ ಈ ಒಂದು ಪ್ರೆಸೆಂಟ್ 2024ನಲ್ಲಿ ಓಕೆನಾ, ನೀವು ಯಾವ್ದಾದ್ರು ಒಂದು ಪ್ರೊಸೆಸರ್ ಬಗ್ಗೆ ಏನಾದ್ರು ಎತ್ಕೊಂಡು ಯಾರು ನಿಮಗೆ ಟೀಕಿಸಿದ್ರೆ ನೀವು ಒಂದೇ ಮಾತು ಕೇಳ್ಬೋದು, ನನ್ನ ಹತ್ರ ಸ್ನ್ಯಾಪ್ಡ್ರ್ಯಾಗನ್ 8 Gen 2 ಪ್ರೊಸೆಸರ್ ಇದೆ, ನೀವು ಯಾವುದೇ ಮೊಬೈಲ್ಗೆ ಬೇಕಾದ್ರೆ ಕಂಪೇರ್ ಮಾಡ್ಕೋಬೋದು, ಅಷ್ಟು ಸ್ಟ್ರಾಂಗ್ ಆಗಿದೆ ಈ ಒಂದು ಪ್ರೊಸೆಸರ್. ಓಕೆನಾ, ಸ್ಯಾಮ್ಸಂಗ್ ಗ್ಯಾಲಕ್ಸಿ S23 ಅಲ್ಟ್ರಾದಲ್ಲೂ ಕೂಡ ಯೂಸ್ ಮಾಡಿರುವಂತಹ ಪ್ರೊಸೆಸರ್ ನಿಮಗೆ 35,000 ಪ್ರೈಸಲ್ಲಿರುವಂಥ iQOO ಮೊಬೈಲ್ನಲ್ಲಿ ನಿಮಗೆ ಈ ಒಂದು ಪ್ರೊಸೆಸರ್ ಸಿಗ್ತಾ ಇದೆ ಅಂತ ನಿಮಗೆ ಗ್ಯಾಲಕ್ಸಿ S23 ಅಲ್ಟ್ರಾ ತಗೊಳ್ಳೋದು ತಪ್ಪಿಲ್ಲ. ಬಟ್ ಅದಕ್ಕೆ ಕಂಪೇರ್ ಮಾಡೋದಕ್ಕೆ ಹೋಗ್ಬಿಡಿ, ಯಾಕೆಂದರೆ ಅದರಲ್ಲಿರುವಂಥ ಪ್ರೊಸೆಸರ್ನ iQOOದವರು ಈ ಒಂದು ಕಡಿಮೆ ಪ್ರೈಸಲ್ಲಿರುವಂಥ ಒಂದು ಮೊಬೈಲ್ಗಳನ್ನ ಕೊಟ್ಟಿದ್ದಾರೆ ಅಂತಂದರೆ ಇದನ್ನು ತಗೊಳ್ಬೋದು. ಅದಕ್ಕೆ ನಾನು ಹೇಳಿದ್ದು ಮೊದಲೇ ಬಡವರ ಬಾದಾಮಿ ಅಂತ. ಓಕೆನಾ, ಅದರಿಂದಾಗಿ ಅದು ಬಿಟ್ಟರೆ ನಿಮಗೆ ಪ್ರೊಸೆಸರ್ ಸ್ನ್ಯಾಪ್ಡ್ರ್ಯಾಗನ್ 8 Gen 2 ಪ್ರೊಸೆಸರ್ ಇದೆ. ಓಕೆನಾ, ರ್ಯಾಮ್ ವೇರಿಯಂಟ್ ನಿಮಗೆ ಆಗಲೇ ಹೇಳಿದೆ 8 ಮತ್ತು 12 ಇದೆ. ಒಂದು 8 ಮತ್ತು 128 ಮತ್ತು 12 ಮತ್ತು 256 GB ಸ್ಟೋರೇಜ್ ಸಿಗುತ್ತೆ. ಅದು ಬಿಟ್ಟರೆ ಬ್ಯಾಟ್ರಿ ನಿಮಗೆ ಪರ್ಫಾರ್ಮೆನ್ಸ್ಗೆ ಏನಾದರೂ ಕೇಳೋದಕ್ಕೆ ಬಂತು ಅಂದರೆ ಬ್ಯಾಟ್ರಿ ವೇರಿಯಂಟ್ ಬಂದುಬಿಟ್ಟು 5100
60 mAh ಕೆಪಾಸಿಟಿ ಹೊಂದಿರೋದು ಬ್ಯಾಟ್ರಿ ಇರುತ್ತೆ. ಒಂದು ಲೆವೆಲ್ಗಂತೂ ಬ್ಯಾಟ್ರಿ ಟೈಮ್ ಪ್ರಾಬ್ಲಮ್ ಅಂತೂ ಇರೋದಿಲ್ಲ. ಓಕೆನಾ, ಈ ಒಂದು ಪ್ರೈಸ್ ರೇಂಜಲ್ಲಿ ನೀವು ಮೊಬೈಲ್ ತೊಗೊಳ್ತೀರಿ ಅಂತಂದರೆ ಈ ಒಂದು ಎಷ್ಟು 35,000 ದುಡ್ಡು ಕೊಟ್ಟು ತಗೊಳ್ತಾ ಇದ್ದೀರಿ ಅಂದ್ರೆ ಕೂಡ ಒಂದು ಬ್ಯಾಟ್ರಿ ಬ್ಯಾಕಪ್ ಬಗ್ಗೆ ಮಾತಾಡೋಂಗಿಲ್ಲ. ಆರಾಮಾಗಿ ಒಂದಿನ ಚಾರ್ಜರ್ ಬರುತ್ತೆ. ಓಕೆನಾ, ಆರಾಮಾಗಿ ಕೂಡ ಯೂಸ್ ಮಾಡ್ಬೋದು. ಓಕೆನಾ ಫ್ರೆಂಡ್ಸ್, ಅದು ಬಿಟ್ಟರೆ ನಿಮಗೆ ಇದರಲ್ಲಿ ಬಳಸಲಾಗಿರುವಂಥ OS ಬಂದ್ಬಿಟ್ಟು ಫಾಂಟಚ್ OS, ರೀಸೆಂಟಾಗಿ ರನ್ ಆಗ್ತಿರುವಂತಹ Android 14 OS ನಿಮಗೆ ಇದರಲ್ಲಿ ಬಳಸಲಾಗಿದೆ. ಇದು ಕ್ಯಾಮ್ರಾ ಮ್ಯಾಟ್ರಿಗೆ ಬಂತು ಅಂತಂದರೆ ನಿಮಗೆ ಫ್ರಂಟ್ ರೇರ್ ಕ್ಯಾಮ್ರಾ 50 MP ಇದೆ, ಮತ್ತು ಸೆಕೆಂಡ್ ಕ್ಯಾಮ್ರಾ ಬಂದ್ಬಿಟ್ಟು 8 MP ಕ್ಯಾಮ್ರಾ ಇದೆ. ಫ್ರೆಂಡ್ಸ್, ಕ್ಯಾಮ್ರಾ ಕ್ಲಾರಿಟಿ ಬಗ್ಗೆ ನೀವೇನಾದ್ರು ಕೇಳ್ತೀರಾ ಅಂತಂದರೆ ಈ ಒಂದು ಪ್ರೈಸ್ ರೇಂಜಿಗೆ ಓಕೆ ಅಂತೀನಿ. ಓಕೆನಾ, ಹೆವಿ ತುಂಬ ಚೆನ್ನಾಗಿದೆ ಅಂತ ಹೇಳಲ್ಲ, ಈ ಪ್ರೈಸ್ ರೇಂಜಿಗೆ ಓಕೆ ಅಂತೀನಿ. ಓಕೆ, ಚೆನ್ನಾಗಿರುವಂತಹ ಕ್ಯಾಮ್ರಾನ ಪ್ರೊಡ್ಯೂಸ್ ಮಾಡಿ ನಿಮಗೆ ಕೊಡುತ್ತೆ. ಓಕೆನಾ, ಫ್ರಂಟ್ ಕ್ಯಾಮ್ರಾ 16 MP ಕ್ಯಾಮ್ರಾ ನಿಮಗೆ ಸಿಗ್ತಾ ಹೋಗುತ್ತೆ, ತುಂಬ ಚೆನ್ನಾಗಿದೆ. ಓಕೆನಾ, ವೈಡಾಗಿ ತೆಗೆದ್ರು ಕೂಡ ತುಂಬ ಕ್ಲಾರಿಟಿ ಆದಂತಹ ಒಂದು ಫೋಟೋನ ಪ್ರೊಡ್ಯೂಸ್ ಮಾಡುತ್ತೆ. ಓಕೆನಾ ಫ್ರೆಂಡ್ಸ್, ಆಗಲೇ ತಿಳಿಸ್ದಂಗೆ ಫ್ರಂಟ್ ಕ್ಯಾಮ್ರಾ ರೇರ್ ಕ್ಯಾಮ್ರಾ 50 MP ಇರುತ್ತೆ, ಮತ್ತು 8 MP ಒಂದು ಅಲ್ಟ್ರಾ ವೈಡ್ ಕ್ಯಾಮ್ರಾ ನಿಮಗೆ ಸಿಗ್ತಾ ಹೋಗುತ್ತೆ, ತುಂಬ ಚೆನ್ನಾಗಿದೆ. ಓಕೆನಾ, ಈ ಒಂದು ಪ್ರೈಸ್ ರೇಂಜ್ಗೆ ಒಂದು ಬಜೆಟ್ ಫ್ರೆಂಡ್ಲಿ ಕ್ಯಾಮ್ರಾ ಅಂತ ಹೇಳಿದ್ರು ಕೂಡ ತಪ್ಪಾಗಲ್ಲ. ಓಕೆನಾ, ಇಷ್ಟು ಇದೊಂದು ಮ್ಯಾಟ್ರು. ಮತ್ತು ನಿಮಗೆ ವೈಫೈ ವಿಚಾರಕ್ಕೆ ಬಂದರೆ ವೈಫೈ 7 ನಿಮಗೆ ಕೊಟ್ಟಿದ್ದಾರೆ. ಓಕೆನಾ, ವೈಫೈ ಒಂದು ತುಂಬ ಸ್ಪೀಡಾಗಿ ಕನೆಕ್ಟ್ ಆಗುತ್ತೆ, ತುಂಬ ಸ್ಪೀಡಾಗಿ ಕೂಡ ಇರುತ್ತೆ. ಬ್ಲೂಟೂತ್ 5.3ನ ಕೊಟ್ಟಿದ್ದಾರೆ, ಮತ್ತು USB Type-C ಡಾಟಾ ಕೇಬಲ್ ಕೂಡ ನಿಮಗೆ ಸಿಗ್ತಾ ಹೋಗುತ್ತೆ. 120 ವ್ಯಾಟ್ನ ಒಂದು ಫಾಸ್ಟ್ ಚಾರ್ಜರ್ ಜೊತೆಗೆ ನಿಮಗೆ Type-C ಡಾಟಾ ಕೇಬಲ್ ನಿಮಗೆ ಸಿಗ್ತಾ ಹೋಗುತ್ತೆ. ಟಾಪ್ ಲಾಂಚ್. ಓಕೆನಾ, ಓಕೆನಾ, ಮತ್ತೆ ನಿಮಗೆ 2 ಸಿಮ್ ಸ್ಲಾಟ್ ಕೂಡ ಹಾಕೋಬಹುದು, ಒಂದು SD ಕಾರ್ಡ್ ಯೂಸ್ ಮಾಡ್ಕೋಬಹುದು. ಓಕೆನಾ, ಹೈಬ್ರಿಡ್ ಸೆನ್ಸ್ ಸ್ಲಾಟ್ ನಿಮಗೆ ಕೊಟ್ಟಿರುವಂಥದ್ದು. ಓಕೆನಾ, ಅವಶ್ಯಕತೆ ಇರುವಂತಹ ಪ್ರತಿಯೊಂದು ಸೆನ್ಸರ್ನು ಕೂಡ ನಿಮಗೆ ಈ ಮೊಬೈಲಲ್ಲಿ ಕೊಟ್ಟಿದ್ದಾರೆ. ಇದೊಂದು ಮೊಬೈಲ್ನ ಒಂದು ಇನ್ಫಾರ್ಮೇಷನ್ ಆಗಿರುತ್ತೆ. ನಿಮಗೆ ಇನ್ನೊಂದು ಹೇಳೋದು ಮರ್ತೆ, ಈ ಮೊಬೈಲ್ನಲ್ಲಿ LPDDR5X ನಿಮಗೆ ಸ್ಟೋರೇಜ್ ಟೈಪ್ ಸಿಗ್ತಾ ಹೋಗುತ್ತೆ. UFS 4.0 ನಿಮಗೆ ಇದರಲ್ಲಿ ಸ್ಟೋರೇಜ್ ಟೈಪ್ಸ್ ನಿಮಗೆ ಸಿಗ್ತಾ ಹೋಗುತ್ತೆ. ನೀವು ಬ್ಯಾಕ್ ಸೈಡ್ ಹೋಗುವಂಥ ಯೂಸರ್ ಇಂಟರ್ಫೇಸ್, ಒಂದು ಮೊಬೈಲ್ನಲ್ಲಿ ನಿಮಗೆ ಯೂಸರ್ ಇಂಟರ್ಫೇಸ್ ಅಂತೂ ತುಂಬಾನೇ ಚೆನ್ನಾಗಿರುತ್ತೆ. ಓಕೆನಾ, ನಿಮಗೆ ಯೂಸ್ ಮಾಡಬೇಕಾದ್ರೆ ಎಲ್ಲೂ ಕೂಡ ಲ್ಯಾಗಿ ಫೀಲ್ ಆಗಲ್ಲ. ನೀವು ಬ್ಯಾಕ್ ಬರುವಂಥದ್ದು ಅಪ್ಲಿಕೇಶನ್ನ ರನ್ ಮಾಡಿ ನೀವು ಬ್ಯಾಕ್ ಬರುವಂತಹ ಮೂವ್ಮೆಂಟ್ ಏನಿರುತ್ತೆ, ಓಕೆನಾ, ಅಷ್ಟು ಫಾಸ್ಟ್ ಆಗಿ ನಿಮಗೆ ಕ್ವಿಕ್ ಆಗಿ ಸ್ಮೂತ್ಲಿ ಆಗಿ ನಿಮಗೆ ರನ್ ಆಗ್ತಾ ಹೋಗುತ್ತೆ, ಎಲ್ಲೂ ಕೂಡ ಲ್ಯಾಗಿ ಫೀಲ್ ಅಂತೂ ಆಗೋದಿಲ್ಲ. ಓಕೆನಾ, ಈ ಒಂದು ಮೊಬೈಲ್ನ ಒಂದು ಇನ್ಫಾರ್ಮೇಷನ್ ಇದಾಗಿರುತ್ತೆ. ಓಕೆನಾ ಫ್ರೆಂಡ್ಸ್, ಇಷ್ಟು ಈ ಒಂದು ಮೊಬೈಲ್ನ ಒಂದು ಇನ್ಫಾರ್ಮೇಷನ್. ಓಕೆ ಫ್ರೆಂಡ್ಸ್, ಈ ಒಂದು ಮೊಬೈಲ್ ನಿಮಗೆ ಇಷ್ಟ ಆಗಿತ್ತು ಅಂದರೆ ನೀವು ಪರ್ಚೇಸ್ ಮಾಡ್ಬೋದು. ನನಗಂತೂ ತುಂಬ ಇಷ್ಟವಾದಂಥ ಮೊಬೈಲ್ ಇದು, ಅದಕ್ಕೆ ನಿಮಗೆ ಸಜೆಸ್ಟ್ ಮಾಡಿದ್ದೀನಿ ಈ ಒಂದು ಹಬ್ಬದ ಪ್ರಯುಕ್ತ. ಬಟ್ ಈ ಒಂದು ವಿಡಿಯೋದಲ್ಲಿ ನಿಮಗೆ ನೋಡಿದವರು ನಿಮಗೆ ಯಾವ ರೀತಿಯಾಗಿ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ನನಗಂತೂ ಗೊತ್ತಿಲ್ಲ. ಫ್ರೆಂಡ್ಸ್, ನನ್ನ ಒಂದು ಎಕ್ಸ್ಪ್ಲನೇಷನ್ ಚೆನ್ನಾಗಿ ಇಷ್ಟ ಆಗಿತ್ತು ಅಂದರೆ ಕಮೆಂಟ್ ಬಾಕ್ಸಲ್ಲಿ ಅದು ಕೂಡ ತಿಳಿಸಿ. ವಿಡಿಯೋ ಇಷ್ಟೇ ಅಂತ ಹೇಳೋದಕ್ಕೆ ಇಷ್ಟಪಡ್ತಾ ಇವತ್ತಿನ ವಿಡಿಯೋನಲ್ಲಿ ಕೊನೆ ಮಾಡ್ತಾ ಇದ್ದೀನಿ. ಕೊನೆದಾಗ ಒಂದು ಮಾತು ಏನಪ್ಪ ಅಂತಂದರೆ, ಈ ಒಂದು ಮೊಬೈಲ್ನ ನೀವು ಪರ್ಚೇಸ್ ಮಾಡಲೇಬೇಕು. ಯಾಕೆ ಅಂತಂದರೆ ಅಷ್ಟು ತುಂಬ ಚೆನ್ನಾಗಿದೆ. ಓಕೆನಾ, ಪ್ರೊಸೆಸರ್ ತುಂಬ ಚೆನ್ನಾಗಿದೆ. ಫ್ರೆಂಡ್ಸ್, ನೆಕ್ಸ್ಟ್ ಟೈಮ್ ನೀವೇನಾದರೂ ಮೊಬೈಲ್ನ ಪರ್ಚೇಸ್ ಮಾಡಬೇಕು ಅಂದ್ಕೊಂಡಿದ್ದೀರಾ ಅಂತಂದರೆ ನಿಮಗೆ ಯಾವುದು ಅವಶ್ಯಕತೆ ಇರುತ್ತೋ ಆ ಒಂದು ಮೊಬೈಲ್ನಲ್ಲಿ ಅದನ್ನು ನಿಮಗೆ ಆ ಒಂದು ಮೊಬೈಲಲ್ಲಿ ನಿಮಗೆ ಅದು ಬೇಕಾಗಿರುವಂಥದ್ದು ಇದ್ದರೆ ಮಾತ್ರ ಆ ಒಂದು ಮೊಬೈಲ್ನ ಪರ್ಚೇಸ್ ಮಾಡಿ. ಇಲ್ಲ ಅಂದರೆ ಕಮ್ಮಿ ದುಡ್ಡಲ್ಲಿ ನೀವು ಮೊಬೈಲ್ಸ್ಗಳನ್ನ ತೊಗೊಳ್ಬೋದು. ಓಕೆನಾ ಫ್ರೆಂಡ್ಸ್, ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಬೇರೆ ಬೇರೆ ಅಪ್ಡೇಟ್ಸ್ಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲವ್ ಯು ಆಲ್, ಟೇಕ್ ಕೇರ್, ಬೈ ಫ್ರೆಂಡ್ಸ್.